ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸತ್ರ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಏನಾದರೂ ಒಂದು ಮೊಬೈಲ್ಗಳನ್ನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಏನು ಸಹ ತಿಳ್ಕೊಳ್ಳೋದಿಲ್ಲ. ಆಯ್ತಾ, ಎಷ್ಟೋ ಜನರಿಗೆ ಅದರ ಕ್ಯಾಮ್ರಾ ಎಷ್ಟು MP ಇದೆ, ಅದೇ ರೀತಿ ಬ್ಯಾಟ್ರಿ ಎಷ್ಟಿದೆ, ಕೆಲವೊಂದು ಕಡಿಮೆ ವಿಚಾರಗಳನ್ನ ತಿಳ್ಕೊಂಡು ಮೊಬೈಲ್ ಅನ್ನ ಬೈ ಮಾಡ್ತಾ ಇರ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ರೆನೋ 14 Pro ಏನ್ ಈ ಮೊಬೈಲ್ ಇದೆಯೋ ಇದ್ರ ಬಗ್ಗೆ A to Z ನಾನು ನಿಮ್ಗೆ ರಿವ್ಯೂ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಹೇಗಿದೆ ಮೊಬೈಲ್, ತಗೊಳ್ಬಹುದಾ ತಗೊಳ್ಬಾರ್ದಾ, ಅದೇ ರೀತಿ ಈ ಮೊಬೈಲ್ಗೆ ಒಂದು ಅಲ್ಟಿಮೇಟ್ ಸ್ಪೆಷಾಲಿಟಿ ಏನಿದೆ, AI ಫ್ಯೂಚರ್ಸ್ ಏನಿದೆಯೋ ಈ ಮೊಬೈಲ್ ಅಲ್ಲೂ ಸಹ ಇದೆ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ವರ್ಕ್ ಮಾಡುತ್ತೆ, ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ A to Z ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ, ಮೈನ್ ಆಗಿ ಈ ಮೊಬೈಲ್ ನೇಮ್ ಬಂದ್ಬಿಟ್ಟು ಒಪ್ಪೋದಿಂದ ರೆನೋ 14 Pro ಈ ಮೊಬೈಲ್ ನ ಒಂದು ಮಾಡೆಲ್ ಅಂತ ಹೇಳ್ಬೋದು. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ಈ ಮೊಬೈಲ್ ನಲ್ಲಿ ಯಾವುದೆಲ್ಲ ಒಂದು ಫ್ಯೂಚರ್ಸ್ ಗಳಿದೆ, ಅದೇ ರೀತಿ ಏನೆಲ್ಲ ಒಂದು ಸ್ಪೆಷಾಲಿಟಿಗಳಿದೆ, ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ದಯವಿಟ್ಟು ಮರೆಯೋದಕ್ಕೆ ಹೋಗ್ಬೇಡಿ. ನಮ್ದು ಹೊಸ ಟೆಕ್ ಚಾನಲ್, ನಿಮ್ಮ ಸಪೋರ್ಟ್ ನಮಗೆ ದಯವಿಟ್ಟು ಬೇಕೇ ಬೇಕು. ಯಾರು ಸಹ ಲೈಕ್ ಮಾಡ್ದಂಗೆ ಹೋಗ್ಬೇಡಿ, ಅರ್ಥ ಆಯ್ತಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ, ನನ್ನ ರಿಕ್ವೆಸ್ಟ್ ಇದು. ಸೊ ಮೊದಲ ಪಾಯಿಂಟ್ ಯಾವುದು ಅಂದ್ರೆ, ಈ ಒಂದು ಮೊಬೈಲ್ ನಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯೂಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ. 13 Pro ಲಾಸ್ಟ್ ಟೈಮ್ ಬಿಟ್ಟಿದ್ರು, ಅದಕ್ಕೂ ಇದಕ್ಕೂ ಕಂಪಾರಿಸನ್ ಮಾಡಿದ್ರೆ ಏನೆಲ್ಲ ಒಂದು ಡಿಫ್ರೆನ್ಸಸ್ ಇದೆ ಈ ಒಂದು ವಿಡಿಯೋದಲ್ಲಿ A to Z ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಯಾರು ಸಹ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ನಿಮ್ಗೆ ಒಂದು ಮೊಬೈಲ್ ತಗೊಳ್ಬೇಕಾ ತಗೊಳ್ಬಾರ್ದ ಒಂದು ಕ್ಲಾರಿಟಿ ಬರುತ್ತೆ, ಅರ್ಥ ಆಯ್ತಾ? ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ, ಇದರ ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ ಮೈನ್ ಆಗಿ 6.83 ಅಷ್ಟು ಒಂದು ಇಂಚಸ್ ಒಂದು ಡಿಸ್ಪ್ಲೇ ನ ಕೊಟ್ಟಿರ್ತಾರೆ. ಈ ಒಂದು 1.5 ಅಮೋಲೋ ಡಿಸ್ಪ್ಲೇ ಅಂತ ಹೇಳ್ಬೋದು. HDR 10+ ಒಂದು ಡಿಸ್ಪ್ಲೇ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಇದರ ಪ್ರೊಸೆಸರ್ ಯಾವ್ದಪ್ಪ ಅಂದ್ರೆ, ಲಾಸ್ಟ್ ಟೈಮ್ ಯಾವ್ದು ಕೊಟ್ಟಿದ್ರು ಒಂದು 13 Proಗೆ ಏನ್ ಕೊಟ್ಟಿದ್ರು ಅದೇ ಒಂದು ಪ್ರೊಸೆಸರ್ ಇದಕ್ಕೂ ಸಹ ಆಡ್ ಮಾಡಿದ್ದಾರೆ. ಇದು MediaTek Dimensity 8450 ಒಂದು ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ದಾರೆ. ರ್ಯಾಮು ಮತ್ತೆ ಇಂಟರ್ನಲ್ ಸ್ಟೋರೇಜ್ ಬೇಸಿಕಲಿ ನಿಮಗೆ 12GB ರ್ಯಾಮು ಮತ್ತೆ 256GB ಅಷ್ಟು ನಿಮಗೆ ಸ್ಟೋರೇಜ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಬೇಸಿಕ್ ಇದು, ಅರ್ಥ ಆಯ್ತಾ? ಬೇಸಿಕ್ ಸ್ಟೋರೇಜ್ ಇಷ್ಟಿರ್ತದೆ. ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ಎಲ್ಲರೂ ಸಹ ಈ ಒಂದು ಮೊಬೈಲ್ ಅನ್ನ ಬೈ ಮಾಡೋದು ಕೇವಲ ಕ್ಯಾಮ್ರಾದಿಂದನೇ ಬೈ ಮಾಡ್ತಾ ಇರ್ತಾ. ಈ ಒಂದು ಮೊಬೈಲ್ ನಲ್ಲಿ ಕ್ಯಾಮ್ರಾ ಬೆಸ್ಟ್ ಅಂತ ಹೇಳ್ಬೋದು. ವಿಡಿಯೋ ಕ್ಯಾಮ್ರಾ ಅಂತೂ ಅಲ್ಟಿಮೇಟ್, ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಒಂದು ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕ್ಯಾಮ್ರಾ ಒಂದು ಸೆನ್ಸರ್ ಗಳು ಸಹ ತುಂಬಾ ಒಳ್ಳೆ ಕ್ವಾಲಿಟಿ ಸ್ಯಾಮ್ಸಂಗ್ ಕಂಪನಿ ಸೆನ್ಸರ್ ಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ಕ್ಯಾಮ್ರಾ ಒಂದು ಮೈನ್ ಕ್ಯಾಮ್ರಾ 50 MP ಕ್ಯಾಮ್ರಾ ಇರ್ತದೆ. ಅಲ್ಟ್ರಾ ವೈಡ್ ಆಂಗಲ್ ಸಹ 50 MP ಕ್ಯಾಮ್ರಾ ಇದೆ. ಇದರಲ್ಲಿ ನಿಮಗೆ ಒಂದು ಯಾವುದೇ ಒಂದು ಫ್ರಂಟ್ ಕ್ಯಾಮ್ರಾ ಆಗಿರ್ಬೋದು, ಬ್ಯಾಕ್ ಕ್ಯಾಮ್ರಾ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಫೋಟೋಸ್ ಆಗಿರ್ಬೋದು, ಇದನ್ನೆಲ್ಲ ಸಹ 50 MP ಕ್ಯಾಮ್ರಾದಲ್ಲಿ ಮೆಗಾಪಿಕ್ಸೆಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಬಹುದು. ಅಲ್ಟ್ರಾ ವೈಡ್ ಆಂಗಲ್ ಸಹ 50 MP ಕೊಟ್ಟಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಓದ್ಸಲಿನೂ ಅಷ್ಟೇ ನಿಮಗೆ ಸೇಮ್ ಕ್ಯಾಮ್ರಾ ಕ್ವಾಲಿಟಿ 3.5x ಆಪ್ಟಿಕಲ್ ಝೂಮ್ ಟೆಲಿಫೋಟೋಗ್ರಫಿನಲ್ಲಿ ಸಿಗುತ್ತೆ ಅಂತ ಹೇಳಬಹುದು. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ಸೆಲ್ಫಿ ಕ್ಯಾಮ್ರಾ 50 MP ಸೆಲ್ಫಿ ಕ್ಯಾಮ್ರಾವನ್ನ ಮೆಗಾಪಿಕ್ಸೆಲ್ 50 MP ಮೆಗಾಪಿಕ್ಸೆಲ್ ಕ್ಯಾಮ್ರಾವನ್ನ ನಿಮಗೆ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಸುಮಾರು ಒಂದು ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡಿ, ಯಾವ್ದ್ರಲ್ಲಿ ಬೇಕಾದ್ರೂ ನೀವು ನಿಮ್ಗೆ 4K 60 FPS ಒಂದು ರೆಕಾರ್ಡಿಂಗ್ ಅಲ್ಲಿ ನಿಮ್ಗೆ ಈ ವಿಡಿಯೋ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನೀವು ರೆಕಾರ್ಡ್ ಮಾಡಬಹುದು, ಅರ್ಥ ಆಯ್ತಾ? ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್, 6200 mAh ಬ್ಯಾಟರಿ ಕೆಪಾಸಿಟಿಯನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ 80 W ಸೂಪರ್ ಚಾರ್ಜಸ್ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಸುಮಾರು 25 ನಿಮಿಷಕ್ಕೆ 50% ಚಾರ್ಜ್ ಕಂಪ್ಲೀಟ್ ಆಗುತ್ತೆ. 1 hour ಅಲ್ಲಿ ನಿಮ್ಗೆ ಫುಲ್ ಚಾರ್ಜರ್ ಅನ್ನ ಕಂಪ್ಲೀಟ್ ಮಾಡ್ಕೊಡುವಂತ ಒಂದು ಸಾಮರ್ಥ್ಯ ಈ ಒಂದು ಚಾರ್ಜರ್ಗೆ ಇದೆ ಅಂತ ಹೇಳ್ಬೋದು. ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇದರಲ್ಲಿ ಒಂದು ಅಂಡರ್ ಗ್ರೌಂಡಿಂಗ್ ಶೂಟ್ ಅನ್ನು ಸಹ ನೀವು ಮಾಡಬಹುದು. ವಾಟರ್ ಅಂಡರ್ ಗ್ರೌಂಡ್ ಶೂಟ್ ಅಂದ್ರೆ, ನೀವೇನೋ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಫೋಟೋಸ್ ಅನ್ನ ತಗೊಳ್ಬೇಕು, ವಿಡಿಯೋಸ್ ಅನ್ನ ಮಾಡಬೇಕು ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ನೀವು ಇದರಲ್ಲಿ 68 ಮತ್ತೆ 69 ಒಂದು ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ನೀವು ವಾಟರ್ ಅಲ್ಲೂ ಸಹ ಒಂದು ಫೋಟೋಸ್ ಅನ್ನ ತೆಗಿಬಹುದು. ತುಂಬಾ ನೀಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಸುಮಾರು ಸಾಫ್ಟ್ವೇರ್ ಅಪ್ಡೇಟ್ 3 ವರ್ಷ ಕೊಡ್ತಾರೆ. ಅದೇ ರೀತಿ OS ನಿಮಗೆ ಏನಿದೆಯೋ 4 years ಸೆಕ್ಯೂರಿಟಿ ಅನ್ನ ಕೊಡ್ತೀನಿ ಅಂತ ಈ ಒಂದು ಕಂಪನಿಯವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳೇನಪ್ಪಾ ಅಂದ್ರೆ, ಯಾವ್ಯಾವ್ದು ಎಕ್ಸ್ಟ್ರಾ ಫ್ಯೂಚರ್ಸ್ ಗಳಿದಾವೆ ಅಂದ್ರೆ, ನಿಮ್ಗೆ ಒಂದು ಕ್ಯಾಮ್ರಾದಲ್ಲಿ ಫೋಟೋ ಹೊಡೆದಿದ ತಕ್ಷಣ ನಿಮ್ಗೆ ಒಂದು AI ಪರ್ಫೆಕ್ಟ್ ಒಂದು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಯಾರಾದ್ರೂ ಕಣ್ಣು ಮುಚ್ಚಿದ್ರೆ, ಯಾರಾದ್ರೂ
ಏನಾದರೂ ಅತ್ತಗಿತ್ತ ತಿರುಗಿದ್ರೆ ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ AI ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿದ್ದಾರೆ. ಇದರಲ್ಲಿ AI ಪರ್ಫೆಕ್ಟ್ ಅಂತ ಒಂದು ಆಪ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ AI ಅಪ್ಲಿಕೇಶನ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಫೋಟೋ ಎಡಿಟಿಂಗ್ ಆಗಿರ್ಬೋದು, ನೀವು ಇನ್ನಿತರ ಚಟುವಟಿಕೆಗಳನ್ನು ಮಾಡ್ಕೊಳ್ಬೋದು ಒಳ್ಳೆ ರೀತಿಯಲ್ಲಿ, ಅರ್ಥ ಆಯ್ತಾ. ಇದರ ವೆಯ್ಟ್ ಬಂದ್ಬಿಟ್ಟು ಸುಮಾರು 201 ಗ್ರಾಮ್ಸ್ ಇದೆ, ತುಂಬ ಲೈಟ್ ವೆಯ್ಟ್ ಅಂತ ಹೇಳ್ಬೋದು. ಇದರ ಥಿಕ್ನೆಸ್ ಬಂದ್ಬಿಟ್ಟು ಸುಮಾರು 7.88 mm ಥಿಕ್ನೆಸ್ ಅಂತ ಹೊಂದಿದೆ ಈ ಮೊಬೈಲು. ಅದೇ ರೀತಿ ಸುಮಾರು ಇದರಲ್ಲಿ ಇಂಟ್ರೆಸ್ಟಿಂಗ್ ಫ್ಯೂಚರ್ಸ್ಗಳೇನಪ್ಪ ಅಂದರೆ, ನೀವೇನಾದರೂ ಈ ಮೊಬೈಲನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಒಳ್ಳೆ ಬಜೆಟಲ್ಲಿ ಒಳ್ಳೆ ಮೊಬೈಲನ್ನು ಕೊಟ್ಟಿದ್ದಾರೆ, ಅರ್ಥ ಆಯ್ತಾ. ನಿಮ್ಗೇನಾದರೂ ವಿಡಿಯೋ ಪರ್ಪಸ್ಗೆ ಮೊಬೈಲ್ಗೆ ಅಥವಾ ಸೆಲ್ಫಿ ಕ್ಯಾಮ್ರಾಗಾಗಿರ್ಬೋದು ಅಥವಾ ಗೇಮಿಂಗ್ ಆಡೋದಕ್ಕಾಗಿರ್ಬೋದು ಅಥವಾ ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ಇದರಲ್ಲಿ ನಿಮ್ಗೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಇದು ಒಂದು ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಒಪ್ಪೋ ಏನಿದೆ ಅಥವಾ ವಿವೋ ಇವೆರಡೂ ಸಹ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೇ ಚೆನ್ನಾಗಿರ್ತದೆ, ಅರ್ಥ ಆಯ್ತಾ. ಅದೇ ರೀತಿ ನಿಮ್ಗೆ ಇದರಲ್ಲಿ ನೀವೇನಾದರೂ ಬೈ ಮಾಡಬೇಕು ಈ ಒಂದು ಮೊಬೈಲನ್ನು ಅಂದ್ಕೊಂಡ್ರೆ ನೀವು ಅಮೆಝಾನಲ್ಲೂ ಬೈ ಮಾಡ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಲೋಕಲ್ ಶಾಪ್ಗಳಲ್ಲೂ ಸಹ ನೀವು ಬೈಯನ್ನು ಮಾಡ್ಬೋದು. ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಈ ಮೊಬೈಲ್ ಬಗ್ಗೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಯಾವ ಮೊಬೈಲ್ ನಿಮ್ಮ ಹತ್ರ ಇದೆ ಅಂತ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರೂ ಸಹ ಒಂದು ಕಮೆಂಟ್ ಮಾಡಿ, ಅರ್ಥ ಆಯ್ತಾ. ಇದು ಒಂದು ಒಳ್ಳೆ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ನೀವೇನಾದರೂ ತಗೊಳ್ಳೋ ಥರ ಇದ್ರೆ ಆರಾಮಾಗಿ ತೊಗೊಳ್ಬೋದು, ಯಾವುದೇ ಥರದ ಒಂದು ಸಮಸ್ಯೆಗಳು ಇಲ್ಲ ಈ ಮೊಬೈಲ್ಗಳಲ್ಲಿ, ಅರ್ಥ ಆಯ್ತಾ. ಇಷ್ಟು ಇವತ್ತಿನ ಈ ಮಾಹಿತಿ ಅಂತ ಹೇಳ್ಬೋದು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳು, ಟೆಕ್ ನ್ಯೂಸ್ಗಳು, ಟೆಕ್ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಾಬಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.